ಯೇಸುವಿನ ನಾಮದಲ್ಲಿ ಪ್ರಿಯರೇ, ನಾವಿಲ್ಲಿ ಬಂದಿರುವುದು ಯೇಸು ಪ್ರಭುವನ್ನು ಆರಾಧನೆ ಮಾಡಲಿಕ್ಕಾಗಿಯೂ ಸ್ತುತಿ ಮಾಡಲಿಕ್ಕಾಗಿಯೂ ಯೇಸು ಪ್ರಭು ಕೊಡುವ ಆಶೀರ್ವಾದವನ್ನು ಸ್ವೀಕರಿಸಲಿಕ್ಕಾಗಿ. ಈ ಆರಾಧನೆಯಲ್ಲಿ ಪ್ರತ್ಯೇಕವಾಗಿ ಯೇಸು ಪ್ರಭುವನ್ನು ಸ್ತುತಿಸಿ ಮಹಿಮೆಪಡಿಸಿ ಯೇಸು ಪ್ರಭುವಿನಿಂದ ಆಶೀರ್ವಾದವನ್ನು ಪಡೆಯೋಣ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ನಾವೆಲ್ಲರೂ ಸೇರಿ ಯೇಸುವನ್ನು ಕರೆದು ಯೇಸುವಿನ ಆಶೀರ್ವಾದವನ್ನು ಪಡೆಯೋಣ. ನಮ್ಮ ಮಧ್ಯಕ್ಕೆ ಆಗಮಿಸಿ ಬರುವ ಯೇಸುವನ್ನು ಸ್ತುತಿಸಿ ಮಹಿಮೆಪಡಿಸಿ ಆ ದೇವರಿಂದ ಆಶೀರ್ವಾದವನ್ನು ಪಡೆಯುವ. ಹಾಲೆಲೂಯ್ಯ. ಯೇಸು ಬಾರ, ನೀನು ಬಾರ, ನನ್ನ ಮನದಲ್ಲಿ ತುಂಬಿ ಬಾರ, ಸುಂದರ ಮುಖವನ್ನು ತೋರಬಾರ, ನನ್ನ ಬಾಳಲಿ ಬೆಳಕನ್ನು ತಾರ, ಬೆಳಕನ್ನು ತಾರ. ಬಾರ, ನೀನು ಬಾರ, ನನ್ನ ಮನದಲ್ಲಿ ತುಂಬಿ ಬಾರ, ಸುಂದರ ಮುಖವನ್ನು ತೋರಬಾರ, ನನ್ನ ಬಾಳಲಿ ಬೆಳಕನ್ನು ತಾರ, ಬೆಳಕನ್ನು ತಾರ. ಯೇಸು ಬಾರ, ನೀನು ಬಾರ, ನನ್ನ ಮನದಲ್ಲಿ ತುಂಬಿ ಬಾರ, ಸುಂದರ ಮುಖವನ್ನು ತೋರಬಾರ, ನನ್ನ ಬಾಳಲಿ ಬೆಳಕನ್ನು ತಾರ, ಬೆಳಕನ್ನು ತಾರ. ಘೋರ ಪಾಪಕ್ಕೂ ಕ್ಷಮೆಯ ನೀಡುವ, ಭೇದವಿಲ್ಲದೆ ಪ್ರೀತಿ ಮಾಡುವ, ಘೋರ ಪಾಪಕ್ಕೂ ಕ್ಷಮೆಯ ನೀಡುವ, ಭೇದವಿಲ್ಲದೆ ಪ್ರೀತಿ ಮಾಡುವ, ದುರ್ಜನರನ್ನು ಸಜ್ಜನರಾಗಿಸುವ ಯೇಸು ಬಾರ, ನೀನು ಬಾರ, ಯೇಸು ಬಾರ, ನೀನು ಬಾರ, ನನ್ನ ಮನದಲ್ಲಿ ತುಂಬಿ ಬಾರ, ಸುಂದರ ಮುಖವನ್ನು ತೋರಬಾರ, ನನ್ನ ಬಾಳಲಿ ಬೆಳಕನ್ನು ತಾರ, ಬೆಳಕನ್ನು ತಾರ. ಯೇಸು ಬಾರ, ನೀನು ಬಾರ, ನನ್ನ ಮನದಲ್ಲಿ ತುಂಬಿ ಬಾರ, ಸುಂದರ ಮುಖವನ್ನು ತೋರಬಾರ, ನನ್ನ ಬಾಳಲಿ ಬೆಳಕನ್ನು ತಾರ, ಬೆಳಕನ್ನು ತಾರ. ಹಾಲೆಲೂಯ್ಯ,
ಹಾಲೆಲೂಯ 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 ಯೇಸುವೇ ಹಾಲೆಲೂಯ ಹಾಲೆಲೂಯ ಯೇಸುವೇ ಆರಾಧನೆ ಯೇಸುವೇ ಹಾಲೆಲೂಯ 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 ಹಾಲೆಲೂಯ. ಯೇಸು ಬಾರ ನೀನು ಬಾರ ನನ್ನ ಮನದಲ್ಲಿ ತುಂಬಿ ಬಾರ ಈಗ ಬಾರ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇದೊಂದು ಪರಿಶುದ್ಧ ಆರಾಧನೆಯ ಸಮಯವಾಗಿದೆ. ಪ್ರಭು ಯೇಸು ಕ್ರಿಸ್ತರನ್ನು ನಮ್ಮ ಹೃದಯಕ್ಕೂ ನಮ್ಮ ಮನೆಗೂ ಕರೆಯುವಂತಹ ಪರಿಶುದ್ಧ ಆರಾಧನೆ ಈ ಆರಾಧನೆಯಾಗಿದೆ. ಕೀರ್ತನೆಗಳ ಪುಸ್ತಕ 24ನೇ ಅಧ್ಯಾಯ 7-10 ವಾಕ್ಯಗಳು ನಮಗೆ ಬೋಧಿಸುತ್ತದೆ. ಆಗಮನಿಸುತ್ತಿದ್ದು ಮಹಿಮಾವಂತ ರಾಜಾದಿರಾಜನು, ತೆರೆದು ಸ್ವಾಗತಿಸಲಿ ಕದಗಳು ಸನಾತನ ದ್ವಾರಗಳು. ಯಾರಿಹವನು? ಮಹಿಮಾವಂತ ರಾಜಾದಿರಾಜನು, ಇವನೇ ಪ್ರಭು, ಯುದ್ಧವೀರನು, ಶಕ್ತಿ ಸಮರ್ಥನು. ಆಗಮಿಸುತ್ತೇನಿದೋ ಮಹಿಮಾವಂತ ರಾಜಾದಿರಾಜನು, ತೆರೆದು ಸ್ವಾಗತಿಸಲಿ ಕದಗಳು ಸನಾತನ ದ್ವಾರಗಳು. ಯಾರಿಹವನು? ಮಹಿಮಾವಂತ ರಾಜಾದಿರಾಜನು, ಇವನೇ ಸೇನಾಧೀಶ್ವರನು, ಮಹಿಮಾವಂತ ರಾಜನು. ಇಂತಹ ಸರ್ವಶಕ್ತ ದೇವರನ್ನ ಪರಮ ಪ್ರಸಾದದ ಮೂಲಕ ನಾವು ಸ್ವೀಕರಿಸಲು ಹಾಗೂ ಆರಾಧಿಸಲು, ಪ್ರಭು ಯೇಸುವನ್ನ ಸ್ವಾಗತಿಸಲು ನಾವು ಇದ್ದ ಸ್ಥಳದಲ್ಲೇ ಮೊಣಕಾಲೂರಿ ಪ್ರಭು ಯೇಸುವನ್ನ ಈ ಆರಾಧನಾ ಗೀತೆಯಲ್ಲಿ ಸ್ವಾಗತಿಸೋಣ. ಯೇಸುವೇ ಆರಾಧನೆ 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 ಆರಾಧಿಪೇನಾ ಯೇಸುವೇ ಆರಾಧಿಪೇನಾ ಯೇಸುವೇ. ಆರಾಧಿಪೇನಾ ಆರಾಧಿಪೇ ಆರಾಧಿಪೇನಾ ಆರಾಧಿಪೇ ಕರ್ತನಾದ ಯೇಸುವನ್ನು ಆರಾಧಿಪೇ ಆರಾಧಿಪೇನಾ ಆರಾಧಿಪೇ ಆರಾಧಿಪೇನಾ ಆರಾಧಿಪೇ ಕರ್ತನಾದ ಯೇಸುವನ್ನು ಆರಾಧಿಪೇ ಶಕ್ತರನು ನ ಆರಾಧಿಪೇ ಯುಕ್ತರನು ನ ಆರಾಧಿಪೇ ಆರಾಧಿಪೇ
ആരാധിപ്പേന ആരാധിപ്പേ യേശുവേ യേശുവേ ആരാധനേ യേശുവേ ആരാധനേ 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 യേശുവേ ആരാധിപ്പേന ആരാധിപ്പേ ആരാധിപ്പേന ആരാധിപ്പേ പരിശുദ്ധ ഹൃദയദിം ആരാധിപ്പേ പരിശുദ്ധ ഹൃദയദിം ആരാധിപ്പേ സാഷ്ടാംഗഭാഗിന ആരാധിപ്പേ പരിശുദ്ധ ഹൃദയദിം ആരാധിപ്പേ സാഷ്ടാംഗഭാഗിന ആരാധിപ്പേ ആരാധിപ്പേന ആരാധിപ്പേ ആരാധിപ്പേന ആരാധിപ്പേ ആരാധനേ 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 ഹല്ലേലൂയ ആമേൻ ഹല്ലേലൂയ ഹല്ലേലൂയ ആമേൻ ഹല്ലേലൂയ ഹല്ലേലൂയ ആമേൻ ഹല്ലേലൂയ 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 യേശുവേ ആരാധന യേശുവേ യേശുവേ ആരാധന യേശുവേ ഹല്ലേലൂയ ಹಲ್ಲೆಲೂಯಾ ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಈ ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೆ ದೈವ ಪ್ರೀತಿ, ದೇವರ ಕೃಪೆ, ದೇವರ ಕ್ಷಮೆ, ದೈವ ಸಾನ್ನಿಧ್ಯ ತುಂಬಿಕೊಳ್ಳಲಿ. ಯೇಸುವೇ ಆರಾಧಿಪೇನಾ ಆರಾಧಿಪೇ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪರಮ ಪ್ರಸಾದದ ಪ್ರಸನ್ನತೆಯಲ್ಲಿರುವಂತಹ ಯೇಸು ಕ್ರಿಸ್ತರ ಈ ಜೀವಂತ ರೂಪವಾಗಿರುವ ಯೇಸು ಕ್ರಿಸ್ತರ ದಿವ್ಯ ಪ್ರಸನ್ನತೆಯಲ್ಲಿ ಈ ಕಳೆಯುವ ಈ ಕ್ಷಣವು 1000 ದಿನಗಳಿಗಿಂತಲೂ ಮೇಲಾದದ್ದು. ಆ ಪ್ರಭುವನ್ನು ನಮ್ಮ ಹೃದಯಕ್ಕೂ ನಮ್ಮ ಜೀವಿತಕ್ಕೂ ನಮ್ಮ ಮನೆಗಳಿಗೆ ಕರೆಯುವಂತಹ ಆರಾಧನೆ ಈ ಆರಾಧನೆಯಾಗಿದೆ. ಪ್ರವಾದಿ ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಾಕ್ಯ ನಮಗೆ ಬೋಧಿಸುತ್ತದೆ. ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಯಾರೆಲ್ಲ ದೇವರನ್ನು ಬೇಡಿಕೊಳ್ಳುತ್ತಾರೋ, ಯಾರೆಲ್ಲ ಸ್ವರವೆತ್ತಿ ಅವರನ್ನು ಕರೆಯುತ್ತಾರೋ, ಅವರ ಬಳಿಗೆ ದೇವರು ಓಡಿ ಬರುವ ದೇವರು. ಈ ಲೋಕದಲ್ಲ, ಸ್ವರ್ಗ ಲೋಕದ ಅನೇಕ ಗೂಢಾರ್ಥಗಳನ್ನು, ದೈವಿ ಚಿತ್ತಗಳನ್ನು ತಿಳಿಯಪಡಿಸುವಂಥವರು ನಮ್ಮ ದೇವರು. ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ ನಮಗೆ ಬೋಧಿಸುತ್ತದೆ. ಪ್ರಭುವಿನ ನಾಮ ಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆ ಎಂದು ಲಿಖಿತವಾಗಿದೆ. ಯಾರೆಲ್ಲ ಪ್ರಭುವಿನ ನಾಮ ಸ್ಮರಣೆ ಮಾಡುತ್ತಾರೋ ಜೀವೋದ್ಧಾರ ಖಂಡಿತ. ಇಂದು ನಾವು ಮಾಡುತ್ತಿರುವ ಸ್ಮರಣೆ ಕಷ್ಟ, ನೋವು, ವೇದನೆಗಳಾಗಿರಬಹುದು. ಅದನ್ನು ಬದಿಗೊತ್ತಿ ಯೇಸುವಿನ ನಾಮ ಸ್ಮರಣೆಯನ್ನು ಮಾಡುವ ನಮ್ಮ ಮನಸ್ಸು, ಆತ್ಮ, ಶರೀರವು ಆ ನಾಮದ ಶಕ್ತಿಯಿಂದ ತುಂಬಲ್ಪಡಲಿ. 3ನೇದಾಗಿ ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯ ಹೇಳುತ್ತದೆ, ಇಗೋ ನಾ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ, ಯವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದೆ ಆದರೆ
ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ, ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ನಾನು ಅವನು ಒಟ್ಟಿಗೆ ಊಟ ಮಾಡುತ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಇಗೋ, ಹೃದಯದ ಬಾಗಿಲನ್ನು ತಟ್ಟುವುದೇ ಈ ದೈವಿ ಸಂಸ್ಕಾರ. ಹೃದಯದ ಬಾಗಿಲನ್ನು ನಾವು ತೆರೆಯುವುದೇ ದೈವ ವಾಕ್ಯವನ್ನು ಓದುವಾಗ, ಆಲಿಸುವಾಗ, ಅವರನ್ನು ಆರಾಧಿಸುವಾಗ, ಸಂಸ್ಕಾರಗಳಲ್ಲಿ ಪಾಲ್ಗೊಳ್ಳುವಾಗ. ಇಗೋ, ಪೂರ್ಣ ಮನಸ್ಸು ಪೂರ್ಣ ಆತ್ಮದಲ್ಲಿ ಹೃದಯವನ್ನು ತೆರೆದು ನಮ್ಮ ಹೃದಯಕ್ಕೂ ಮನೆಗೂ ಯೇಸುವನ್ನು ಕರೆಯುವ. 1 ಕೊರಿಂಥರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ಪವಿತ್ರಾತ್ಮರ ಪ್ರೇರಣೆ ಇಲ್ಲದೆ ಯಾವಾತನು ಯೇಸುವೇ ಪ್ರಭು ಎಂದು ಒಪ್ಪಿಕೊಳ್ಳಲಾರನು. ಯೇಸುವನ್ನು ಅನುಭವಿಸಲು, ಯೇಸುವನ್ನು ಸ್ವೀಕರಿಸಲು, ಅವರ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಜೀವಿಸಲು ಬೇಕಾದ ಆತ್ಮರಿಗಾಗಿ ಪ್ರಾರ್ಥಿಸುವ. ಪ್ರೇಷಿತರಿಗೆ ಯೇಸು ಮಾಡಿದ ವಾಗ್ದಾನ, ನಾನು ಕೊಡುವ ಪವಿತ್ರಾತ್ಮರು ಸದಾ ನಿಮ್ಮೊಂದಿಗಿರುವರು. ಆ ಸದಾ ನಮ್ಮೊಂದಿಗಿರುವ ಆತ್ಮರ ಶಕ್ತಿಯನ್ನು ಕೇಳುವ, ಈ ಆತ್ಮಶಕ್ತಿಯಿಂದ ಪ್ರಭುವನ್ನು ಸಂತೋಷದಿಂದ ನಮ್ಮ ಹೃದಯಕ್ಕೂ ಮನೆಗಳಿಗೂ ಕರೆಯುವ. ಯೇಸುವೇ 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 ನನ್ನಲ್ಲಿ ಬಾ, ಯೇಸು ಬಾರ, ನೀನು ಬಾರ, ನನ್ನ ಹೃದಯದೋಳ್ ಬೇಗ ಬಾ, ಬೇಗ ಬಾ, ನನ್ನ ಹೃದಯದೋಳ್. ಯೇಸು ಬಾರ, ನೀನು ಬಾರ, ನನ್ನ ಹೃದಯದೋಳ್. ಯೇಸು ಬಾರ, ನೀನು ಬಾರ, ನನ್ನ ಹೃದಯದೋಳ್. ಬೇಗ ಬಾ, ಬೇಗ ಬಾ, ನನ್ನ ಹೃದಯದೋಳ್. ಬೇಗ ಬಾ, ಬೇಗ ಬಾ, ನನ್ನ ಹೃದಯದೋಳ್. ಬೇಗ ಬಾ, ಇಳಿದು ಬಾ, ನನ್ನ ಹೃದಯದೋಳ್. ಯೇಸು ಬಾರ, ನೀನು ಬಾರ, ನನ್ನ ಹೃದಯದೋಳ್. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸು ಬಾರ, ನೀನು ಬಾರ, ನನ್ನ ಹೃದಯದಲ್ಲಿ ಬನ್ನಿರಿ. ಯೇಸುವೇ ಬಾರೋ. ಪ್ರಿಯರೇ,
ಲೂಕನ ಶುಭ ಸಂದೇಶ 2ನೇ ಅಧ್ಯಾಯ 7 ವಾಕ್ಯಗಳಲ್ಲಿ ನೋಡ್ತೇವೆ. ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತಳು. ಇದ್ದ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಗೋದಲಲ್ಲಿ ಮಲಗಿಸಿದಳು. ಕಾರಣ ಛತ್ರದಲ್ಲಿ ಅವರಿಗೆ ಮನೆ ಸಿಗಲಿಲ್ಲ. ಯೇಸು ಹುಟ್ಟುವ ಸಂದರ್ಭದಲ್ಲಿ ಈ ಭೂಮಿಯಲ್ಲಿ ಯಾರಲ್ಲೂ ಕೂಡ ಮನೆ ಸಿಗಲಿಲ್ಲ. ಕಾರಣ ಅವರಲ್ಲಿ ದ್ವೇಷ ಇತ್ತು ಅಂತ ಅರ್ಥ ಅಲ್ಲ. ಬದಲಿಗೆ ಯೇಸುವಿಗೆ ಮನೆ ಕೊಡಲು ಯಾರಲ್ಲೂ ಆ ಸೂಕ್ತ ಮನೆಗಳು, ಸೂಕ್ತ ಮನಸ್ಸು ಇರಲಿಲ್ಲ. ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯ 2-3 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿದೆ. ಆಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅನುಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೇ ನೀವು ಕೂಡ ಇರಬೇಕು. ಪ್ರಿಯರೇ, ನಮ್ಮ ರಕ್ಷಣೆಗಾಗಿ ಹುಟ್ಟಿದ ಯೇಸುವಿಗೆ ಮನೆ ಸಿಗಲಿಲ್ಲ. ಆದರೆ ನಮಗೆ ರಕ್ಷಣೆ ಇತ್ತ ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೂ ಸ್ವರ್ಗದಲ್ಲಿ ಮನೆಯನ್ನು ನೀಡಿದ್ದಾರೆ. ಆ ಮನೆಯನ್ನು ನೀಡುವುದರೊಂದಿಗೆ ಅವರು ಹೇಳುವ ಮಾತು, ನಾನಿರುವಡೆಯಲ್ಲಿಯೇ ನೀವಿರಬೇಕು. ಯೇಸು ಬಯಸುವಂಥದ್ದು ಇಷ್ಟೇ, ಅವರ ಜೊತೆಯಲ್ಲಿ ನಾವಿರುವಂಥದ್ದು. ಯೋಹಾನ ಶುಭ ಸಂದೇಶ 2ನೇ ಅಧ್ಯಾಯ 1-2 ವಾಕ್ಯಗಳಲ್ಲಿ ಯೋಹಾನ ಶುಭ ಸಂದೇಶದ ಮೊದಲ ಸೂಚಕ ಕಾರ್ಯವನ್ನು ನೋಡ್ತೇವೆ. ಕಾನ ಮದುವೆಯಲ್ಲಿ ಯೇಸುವಿಗೂ ಮಾತೆಗೂ ಆಮಂತ್ರಣವಿತ್ತು. ಆದ ಕಾರಣ ಅಲ್ಲಿ ಕೊರತೆ ನೀಗಿತು. ಮೊದಲ ಅದ್ಭುತ ಉಂಟಾಯಿತು. ಇಂದು ಯೇಸುವಿಗೆ ಆಮಂತ್ರಣ, ಮಾತೆಗೆ ಆಮಂತ್ರಣವನ್ನು ಕೊಡಲು ಸಮಯವಿಲ್ಲದೆ ನಾವಿರಬಹುದು. ಪ್ರಾರ್ಥನೆ ಮಾಡಲು ಸಮಯ ಇಲ್ಲದೆ ಇರಬಹುದು. ಆ ಪ್ರಾರ್ಥನೆಯಲ್ಲಿ ಆ ಯೇಸುವನ್ನು ನಾವು ಕರೆಯಬೇಕಾಗಿದೆ. ಅದಕ್ಕೆ ಸುಂದರವಾದ ನಿದರ್ಶನ ಲೂಕನ ಶುಭ ಸಂದೇಶ 19ನೇ ಅಧ್ಯಾಯ 1-10 ವಾಕ್ಯಗಳು. ಜೆರಿಕೋವಿನ ಜಕ್ಕಾಯ. ಜಕ್ಕಾಯ ಎಂದರೆ ಪವಿತ್ರ ಹೃದಯ, ನಿರ್ಮಲ ಹೃದಯ ಉಳ್ಳದವ. ಆದರೆ ಹೆಸರಿಗೆ ತಕ್ಕಂತೆ ಆತ ಜೀವಿಸಲಾಗಲಿಲ್ಲ. ಜಕ್ಕಾಯನಲ್ಲಿದ್ದದ್ದು ಒಂದೇ ಒಂದು ಆಸೆ, ಯೇಸುವನ್ನು ನೋಡಬೇಕು ಅಷ್ಟೇ. ಯೇಸು ಜೊತೆ ಜೀವಿಸಬೇಕು, ಜೀವನ ಬದಲಾಗಬೇಕು, ಯೇಸುವನ್ನು ಮನೆಗೆ ಕರಿಬೇಕು. ಇದ್ಯಾವುದು ಅವನ ತಲೆಯಲ್ಲಿರಲಿಲ್ಲ. ಅವನಿಗಿದ್ದದ್ದು ಒಂದೇ ಒಂದು ಹಂಬಲ, ನಾ ಯೇಸುವನ್ನು ನೋಡಬೇಕು. ಅದಕ್ಕಾಗಿ ತನ್ನ ತನವನ್ನು ಮರೆತ, ಮರವನ್ನು ಏರಿದ, ಯೇಸು ಬರುವ ದಾರಿಯನ್ನು ನೋಡಿದ. ಯೇಸು ಮರದ ಕೆಳಗೆ ಬಂದು ನಿಂತು, ಜಕ್ಕಾಯ ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕಾಗಿದೆ. ಯೇಸುವೇ ಬಂದು ಜಕ್ಕಾಯನ ಕೇಳ್ತಿದ್ದಾರೆ, ನಾನೇ ನಿನ್ನ ಮನೆಗೆ ಬರ್ತಿದ್ದೇನೆ. ಎಂತಹ ಪ್ರೀತಿಯ ಸ್ವಾಗತ. ಯೇಸು ಜಕ್ಕಾಯನ ಮನೆಗೆ ಬಂದರು. ಆದರೆ ಯೇಸು ಏನನ್ನು ಮಾತನಾಡ್ತಿಲ್ಲ. ಆದರೆ ಯೇಸುವಿನ ಪ್ರೀತಿಯ ಪ್ರಸನ್ನತೆ, ಪ್ರೀತಿಯ ಮಾತು, ಪ್ರೀತಿಯ ಕಣ್ಣುಗಳು ಜಕ್ಕಾಯನಿಗೆ ಮನಪರಿವರ್ತನೆ ನೀಡಿತು. ಅತೆ ಪಶ್ಚಾತ್ತಾಪ ಪಟ್ಟ, ಸ್ವಾಮಿ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಡ್ತಾನೆ. ಯಾರಿಗಾದರೂ ಮೋಸ ಮಾಡಿದರೆ 4ರಷ್ಟನ್ನು ಹಿಂದೆ ಕೊಡ್ತವೆ. ಪ್ರಿಯರೇ, ಪಾಪಗಳನ್ನು ಬಿಟ್ಟು, ದುರ್ಮಾರ್ಗವನ್ನು ಬಿಟ್ಟು ದೇವರ ಬಳಿಗೆ ಬರಲು ಅಪೇಕ್ಷೆ ಪಡುವ ನಾವು, ನಾನು ಇಂದಿನ ದಿನಗಳಲ್ಲಿ ಮಾಡಿದಂತಹ ಡ್ಯಾಮೇಜ್ಗಳನ್ನು ಸರಿಪಡಿಸುವ ಮನಸ್ಸು ಮಾಡುವರು ಬಹಳ ವಿರಳ. ಜಕ್ಕ ಹೇಳ್ತಾರೆ, ಹಳೆಯ ಜೀವಿತದಲ್ಲಿ ನಾವು ಮಾಡಿದ ಎಲ್ಲವನ್ನ ನಾನು ಸರಿಪಡಿಸಿಕೊಳ್ತೇನೆ. ಯೇಸು ಹೇಳುವ ಮಾತು, ಇಂದು ಈ ಮನೆ ಉದ್ಧಾರವಾಯಿತು. ಇಂದು ನಮ್ಮ ಮನೆ ಉದ್ಧಾರವಾಗಲಿ, ನಮ್ಮ ಜೀವಿತ ಉದ್ಧಾರವಾಗಲಿ. ಇಗೋ, ಇಂದು ನಾವು ವಾಸಿಸುವ ಮನೆಗಳು ದೊಡ್ಡ ಕುಟುಂಬಗಳಲ್ಲ, ಸಣ್ಣ ಕುಟುಂಬಗಳಾಗಿದೆ. ಗಂಡ ಇದ್ದಾರೆ, ಕೆಲವೊಮ್ಮೆ ಹೆಂಡತಿ ಇಲ್ಲ. ಹೆಂಡತಿ ಇದ್ದಾರೆ, ಗಂಡನಿಲ್ಲ. ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇದ್ದಾರೆ, ಮಕ್ಕಳಿಲ್ಲ. ಗಂಡ ಹೆಂಡತಿ ಮಕ್ಕಳಿದ್ದಾರೆ, ತಂದೆ ತಾಯಿಗಳನ್ನು ಮರೆತಿದ್ದಾರೆ. ನಮ್ಮ ಮನೆಗಳಲ್ಲಿ ಕೊರತೆಗಳಿದೆ, ನಮ್ಮ ಮನೆಗಳಲ್ಲಿ ನೋವುಗಳಿದೆ, ಕ್ಷಮಿಸಲಾಗದ ವೇದನೆಗಳಿದೆ. ಕಾರಣ ಅಲ್ಲಿ ಆಮಂತ್ರಣವಿತ್ತಿಲ್ಲ ಯೇಸುವಿಗೆ. ಸಮಸ್ಯೆಗಳಿಗೆ, ನೋವುಗಳಿಗೆ, ರೋಗಗಳಿಗೆ ನಮ್ಮ ಬೇಜವಾಬ್ದಾರಿಯಿಂದ ಆಮಂತ್ರಣವನ್ನು ಕೊಟ್ಟಿದ್ದೇವೆ. ಇಂದು ಯೇಸುವನ್ನು ಕರೆಯುವ, ಯೇಸುವೆ ನನ್ನ ಒಡೆದ ಮನಕ್ಕೆ ಬಾ, ನನ್ನ ಮನೆಗೆ ನೀವೊಮ್ಮೆ ಬಾ. ಜಕ್ಕಾಯನ ಮನೆಯನ್ನು ಪ್ರವೇಶಿಸಿದ ಯೇಸುವೆ, ನೀ ನನ್ನ ಮನೆಗೆ ಬಾ ಯೇಸುವೆ. ಕಾನಾ ಮದುವೆಗೆ ಹೋದ ಯೇಸುವೆ,
ನನ್ನ ಮನೆಗೆ ಬಾ. ಆ ಯೇಸುವನ್ನ ನಮ್ಮ ಮನೆಗಳಿಗೆ ಕರೆಯುವ. ಯೇಸುವೇ ಬಾ, ಯೇಸುವೇ ಬಾ, ಯೇಸುವೇ ಬಾ. ದೀನನಾಗಿ ಬಂದಿರುವೆ ದೇವಾ. ಹೌದು ಸ್ವಾಮಿ, ಹೌದು ಯೇಸುವೇ ಬಾ, ನನ್ನಲ್ಲಿಗೆ ಬಾ, ನನ್ನಲ್ಲಿಗೆ ಬಾ. ದೀನನಾಗಿ ಬಂದಿರುವೆ ನಾನು, ಯೇಸುವೇ ನನ್ನನ್ನು ನೋಡಲು ಬಾ. ಬೇಗ ಬಾ, ಬೇಗ ಬಾ, ನನ್ನ ಜೀವದೋ ಬೇಗ ಬಾ, ಇಳಿದು ಬಾ, ನನ್ನ ಜೀವದೋ ಯೇಸು ಬಾರ, ನೀನು ಬಾರ, ಯೇಸುವೇ ಬಾರೋ, ಯೇಸುವೇ ಬಾರೋ, ನನ್ನನ್ನು ಕೈ ಬಿಡಬಾರದು, ಯೇಸುವೇ ನನ್ನಲ್ಲಿಗೆ ಬಾರೋ. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 5ನೇ ವಾಕ್ಯ ನಮಗೆ ಬೋಧಿಸ್ತದೆ. ಆತನತ್ತ ತಿರುಗಿದ ಮುಖವು ಅರಳುವುದು, ಲಜ್ಜೆಗಿಂದಿಗೋದು ಕುಂದಿ ಹೋಗೋದು. ಪ್ರಿಯರೇ, ಪರಮ ಪ್ರಸಾದದಲ್ಲಿರುವ ಯೇಸುವಿನ ಮುಖವನ್ನು ನೋಡು. ಆ ಮುಖ ನಿನ್ನನ್ನು ನೋಡ್ತಾ ಇದೆ. ನೀ ಯೇಸುವನ್ನ ಒಮ್ಮೆ ನೋಡು. ನಿನ್ನ ಕಣ್ಣುಗಳು ತೆರೆಯಲಿ ಅವರನ್ನು ನೋಡಲು, ನಿನ್ನ ಕಿವಿಗಳು ತೆರೆಯಲಿ ಅವರ ಸ್ವರ ಕೇಳಲು. ಈ ಆರಾಧನೆಯಲ್ಲಿ ಭಾಗವಹಿಸ್ತಿರುವ ನೀನು ಯೇಸುವನ್ನ ಒಮ್ಮೆ ಅನುಭವಿಸು. ಯೋಹಾನ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ ಮಾರ್ತ ಯೇಸುವನ್ನ ಕಂಡು, ಪ್ರಭುವೇ, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ. ಪ್ರಿಯರೇ, ಎಷ್ಟೋ ಬಾರಿ ನಾವು ಯೇಸುನೊಟ್ಟಿಗೆ ಇದ್ದಿದ್ದರೆ ನಮ್ಮ ಜೀವಿತದಲ್ಲಿ ಪ್ರೀತಿ ಪಾತ್ರರನ್ನು ನಾವು ಕಳೆದುಕೊಳ್ತಿರಲಿಲ್ಲ, ಜೀವಿತದಲ್ಲಿ ನಷ್ಟಗಳನ್ನು ಅನುಭವಿಸ್ತಿರಲಿಲ್ಲ, ಅಥವಾ ಪಾಪದ ಗುಂಡಿಗಳಿಗೆ ಬಂಧನಗಳಿಗೆ ನಾವು ಬೀಳ್ತಿರಲಿಲ್ಲ. ಒಂದುಗಾರ ಮಗ ಅಪ್ಪನನ್ನು ಬಿಟ್ಟು ಹೋದಂತೆ ಸಂಸ್ಕಾರಗಳು, ದೇವಾಲಯಗಳು, ಪ್ರಾರ್ಥನೆಗಳು ಅಥವಾ ಪ್ರೀತಿಸುವ ತಂದೆ ತಾಯಿಗಳಿಗೆ ಮೋಸ ಮಾಡಿ ದೇವರ ಕಣ್ಣನ್ನು ಮರೆಮಾಚಿ ನಾವು ಅನೇಕ ಬಾರಿ ಕೃಪೆಗಳನ್ನು ಕಳೆದುಕೊಂಡಿದ್ದೇವೆ. ಆ ಕೇಳೋ ಮಾತು, ನೀವಿಲ್ಲಿದ್ದರೆ ನಿಮಗೆ ಆಗ್ತಿರಲಿಲ್ಲ. ಯೇಸು ಆಕೆಗೆ ಹೇಳುವ ಮಾತು, ಪುನರುತ್ಥಾನವು ಜೀವವೂ ನಾನೇ, ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ನಮ್ಮಲ್ಲಿ ಜೀವವಿದೆ, ಉಸಿರಾಡ್ತಿದ್ದೇವೆ, ಮಾತನಾಡ್ತಿದ್ದೇವೆ. ಆದರೆ ಅನೇಕ ಬಾರಿ ಆ ತೃಪ್ತಿಯನ್ನ ಜೀವಿತದಲ್ಲಿ ಕಳೆದುಕೊಂಡಿರ್ತೇವೆ. ಊಟ ಮಾಡಿದ ಮೇಲೆ ತೃಪ್ತಿ ಇಲ್ಲ, ಹೊಸ ಬಟ್ಟೆಗಳನ್ನು ಹಾಕಿದರೆ ತೃಪ್ತಿ ಇಲ್ಲ,
ಪ್ರಾರ್ಥನಾ ಧ್ಯಾನ ಮಂದಿರಗಳಿಗೆ ಹೋದ್ರೂ ಕೂಡ ತೃಪ್ತಿ ಇಲ್ಲ. ಪ್ರೀತಿಸುವ ವ್ಯಕ್ತಿಗಳು ಜೊತೆಲಿದ್ದರೂ ತೃಪ್ತಿ ಇಲ್ಲದ ಗಾಯಗೊಂಡ ಹೃದಯವು ನಮ್ಮದಾಗಿದೆ. ಮರಿಯಳು ಯೇಸುಗೆ ಹೇಳುತ್ತಾರೆ, ಪ್ರಭುವೇ, ನೀವು ಇಲ್ಲಿದ್ದರೆ ನನ್ನ ಸಹೋದರನು ಸಾಯುತ್ತಿರಲಿಲ್ಲ. ಅದೇ ವಾಕ್ಯವನ್ನ ಆಕೆ ಒತ್ತಿ ಹೇಳುತ್ತಾಳೆ. ಅವರಿಬ್ಬರ ದುಃಖವನ್ನು ನೋಡಿ ಅವರೊಟ್ಟಿಗೆ ಯೇಸು ಅಳುತ್ತಾರೆ. ಪ್ರಿಯರೇ, ದೈವ ಮಗುವೆ, ನಿನ್ನೊಬ್ಬನೇ ಅಲ್ಲ ಅಳುತ್ತಿರುವುದು, ನಿನ್ನೊಂದಿಗೆ ಯೇಸು. ನಿನ್ನೊಂದಿಗೆ ಯೇಸು ಕೂಡ ಅಳುತ್ತಿದ್ದಾರೆ. ನಿನ್ನ ಆತ್ಮ ರಕ್ಷಣೆಗಾಗಿ, ನಿನ್ನ ಜೀವಿತವನ್ನ ಪ್ರವೇಶಿಸಲು, ನಿನ್ನೊಟ್ಟಿಗೆ ಜೀವಿಸಲು, ಆ ಯೇಸುನೊಟ್ಟಿಗೆ ಜೀವಿಸುವಲು ನಾವು ಕರೆಯಲ್ಪಟ್ಟವರು. ಯೇಸು ಆ ಇಬ್ಬರಿಗೂ ಹೇಳುವ ಸಾಂತ್ವನದ ಮಾತು, ನಿನಗೆ ವಿಶ್ವಾಸವಿದ್ದಲ್ಲಿ ದೇವರ ಮಹಿಮೆಯನ್ನ ಕಾಣುವೆ ಎಂದು ನಾನು ಹೇಳಲಿಲ್ಲವೇ? ನಿನಗೆ ವಿಶ್ವಾಸವಿದ್ದಲ್ಲಿ ದೇವರ ಮಹಿಮೆಯನ್ನ ಕಾಣುವೆ. ಆ ವಿಶ್ವಾಸದಲ್ಲಿ ದೇವರ ಮಹಿಮೆಯನ್ನ ನೋಡುವ. ಯೇಸು ಆ ಬಂಡೆಯಿಂದ ಮುಚ್ಚಲ್ಪಟ್ಟ ಸಮಾಧಿಯ ಮುಂದೆ ನಿಂತು ಬಂಡೆಗಳನ್ನು ತೆರೆದು ಸತ್ತ ಲಾಜರನಿಗೆ ಹೇಳುವ ಮಾತು, ಲಾಜರನೇ ಹೊರಗೆ ಬಾ. ಸತ್ತು ಕೊಳೆತು ನಾರುತ್ತಿದ್ದ, ಈಗಾಗಲೇ ಸತ್ತು 4 ದಿನವಾಗಿದ್ದ ಲಾಜರ್ ಮತ್ತೊಮ್ಮೆ ಜೀವ ತುಂಬಿ ಹೊರಗೆ ಬಂದ. ಯೋಹಾನ ಶುಭ ಸಂದೇಶ 5ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತೆ, ಸತ್ಯವಾಗಿ ನಿಮಗೆ ಮತ್ತೆ ಹೇಳುತ್ತೇನೆ, ಸತ್ತವರು ದೇವರ ಪುತ್ರನ ಧ್ವನಿಯನ್ನ ಕೇಳುವ ಕಾಲ ಬರುವುದು, ಅದು ಈಗಾಗಲೇ ಬಂದಿದೆ. ಆ ಧ್ವನಿಯನ್ನ ಕೇಳುವವರು ಜೀವಿಸುವರು. ಪ್ರಿಯರೇ, ಆ ಧ್ವನಿಯನ್ನ ಕೇಳುವ ಆ ಧ್ವನಿ ಪ್ರೀತಿಯ ಧ್ವನಿ, ಜೀವ ತುಂಬಿದ ಧ್ವನಿ. ನಿನ್ನ ದುಃಖ ತುಂಬಿದ, ಸಾವು ತುಂಬಿದ, ತೃಪ್ತಿ ಇಲ್ಲದ ಜೀವಿತಕ್ಕೆ ಯೇಸುವನ್ನ ಕರೆ. ನಿನ್ನನ್ನು ಸಂತೋಷವಾಗಿಡುವಂಥದ್ದು ದೈವಿ ಸಾಮ್ರಾಜ್ಯದ ದೈವಿ ಪ್ರಜೆ ಆಗಿರುವ ನಮಗೆ ಸಂತೋಷ ಕೊಡುವವರು ಯೇಸು ಕ್ರಿಸ್ತರು ಮಾತ್ರ. ಈ ಲೋಕ ಕೊಡುವ ರೀತಿ ದೇವರು ನಮಗೆ ಅದನ್ನು ಕೊಡುವುದಿಲ್ಲ. ಹಾಗಾಗಿ ಯೇಸುವನ್ನ ತೃಪ್ತಿ ಇಲ್ಲದ, ದುಃಖ ತುಂಬಿದ, ಜೀವ ಕಳೆದುಕೊಂಡ ನಿನ್ನ ಜೀವಿತಕ್ಕೆ ಯೇಸುವನ್ನ ಕರೆ. ಆ ಜೀವ ಎಂದಾಗ ನಿನ್ನ ರಕ್ತದಲ್ಲಿ ಆರೋಗ್ಯ ಇಲ್ಲದಿರಬಹುದು, ನಿನ್ನ ಹೃದಯದಲ್ಲಿ ಚೈತನ್ಯ ಇಲ್ಲದಿರಬಹುದು, ನಿನ್ನ ಮೂಳೆಯಲ್ಲಿ ಶಕ್ತಿ ಇಲ್ಲದೆ ಇರಬಹುದು. ನಿನ್ನ ಆ ಶರೀರ, ಮನಸ್ಸು, ಆತ್ಮವು ತಂದೆ ದೇವರ ಹೋಲಿಕೆ ಸ್ವಭಾವದಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಆ ಯೇಸುವನ್ನ ನನ್ನ ಜೀವಕ್ಕೆ ಮತ್ತೊಮ್ಮೆ ನೀ ಬಾ. ಮಣ್ಣಿನ ಆಕಾರದಲ್ಲಿ ಬೊಂಬೆಯನ್ನ ಮಾಡಿ, ಮನುಷ್ಯನ ಆಕಾರವನ್ನ ಮಾಡಿ, ತಂದೆಯಾದ ದೇವರು ಮೂಗಿಗೆ ಜೀವ ಶ್ವಾಸವನ್ನ ಊದುವಾಗ ಆತ ಜೀವಾತ್ಮನಾದ. ಈ ಜೀವವನ್ನ ಕೊಲ್ಲುವ, ಪಾಪಗಳನ್ನು ಬಿಡುವ, ಬಂಧನಗಳನ್ನು ಬಿಡುವ, ದೇವರ ಸ್ವರವನ್ನ ಕೇಳುವ, ಆ ಸ್ವರ ಕೇಳುವವರು ಜೀವಿಸುವವರು. ಯೇಸುವೇ, ನನ್ನ ಜೀವಕ್ಕೆ ಬಾ. ತೃಪ್ತಿ ಕಳೆದುಕೊಂಡ ಜೀವಿತಕ್ಕೆ ಬಾ. ಸಂತೋಷ ಕಳೆದುಕೊಂಡ ಜೀವಿತಕ್ಕೆ ಬಾ. ದುಃಖ ತುಂಬಿದ ನನ್ನ ಜೀವಿತಕ್ಕೆ ಬಾ ಎಂಬುದಾಗಿ ಪರಮ ಪ್ರಸಾದದಲ್ಲಿರುವ ಯೇಸುವನ್ನ ನಮ್ಮ ಮನೆಗಳಿಗೆ ಕರೆಯುವ. ಯೇಸುವೇ ಬಾ, ಯೇಸುವೇ ಬಾ, ಜೀವ ನೀಡಲು ಯೇಸುವೇ ಬಾ, ಜೀವ ನೀಡಲು ಯೇಸುವೇ ಬಾ, ಯೇಸು ಬಾರ, ನೀನು ಬಾರ, ನನ್ನ ಜೀವದೋಳ್. ನೋವಿನಲ್ಲಿ ಯೇಸುವೇ ಬಂದಿರುವೆ ನಾನು, ಬೇಗ ಬಾ,
ನನ್ನ ಜೀವದೋ ಯೇಸುವೇ ಬಾ ಯೇಸುವೇ ನನ್ನನ್ನು ನೋಡಲು ಬಾ ಯೇಸುವೇ ನನ್ನನ್ನು ಕೈ ಬಿಡಬಾರದು ನನ್ನ ಈ ಮೊರೆಯು ಆಲಿಸೋ ಯೇಸುವೇ ದೀನನಾದೆ ನಾನು ದೀನನಾದೆ ಯೇಸು ಬಾರ ಯೇಸುವೆ ನೀನು ಬಾರ ನನ್ನ ಜೀವದೋ ಸ್ಕ್ರೀನ್ನಲ್ಲಿ ಕಾಣುವಂತಹ ಪರಮ ಪ್ರಸಾದದ ಮೇಲೆ ನಮ್ಮ ಕೈಗಳನ್ನಿಡುತ್ತಾ ಒಂದು ಕ್ಷಣ ಸ್ತುತಿಸುವ. ಯೇಸುವೇ ಹಾಲೆಲೂಯ 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 ಹಾಲೆಲೂಯ. ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರ ಮೇಲೂ ದೈವಿ ಸಾನ್ನಿಧ್ಯ ಉಂಟಾಗಲಿ, ಆತ್ಮರಕ್ಷಣೆ ಉಂಟಾಗಲಿ, ಪ್ರೀತಿಯ ಅಭಿಷೇಕ ಉಂಟಾಗಲಿ, ದುಃಖಗಳು ನೋವುಗಳು ನೀಗಲಿ, ಯೇಸುವನ್ನ ನೋಡುವ ಅಭಿಷೇಕ ಉಂಟಾಗಲಿ, ಯೇಸುವಿನ ಸಾಂತ್ವನ ಉಂಟಾಗಲಿ, ಆತ್ಮಿಕ ಅಭಿಷೇಕ ಉಂಟಾಗಲಿ, ವರದಾನಗಳು ತುಂಬಲ್ಪಡಲಿ, ವಿಶ್ವಾಸ ವೃದ್ಧಿಯಾಗಲಿ, ಸಾಕ್ಷಿ ಮಕ್ಕಳಾಗಿ ಜೀವಿಸಲಿ, ಪ್ರಾತ್ಸು ವರದಾನ ತುಂಬಿಕೊಳ್ಳಲಿ, ಹೃದಯ ಚೈತನ್ಯ ಉಂಟಾಗಲಿ, ಲೋಕ ಶರೀರ ಪಿಶಾಚಿನ ಜಯಿಸುವ ಅಭಿಷೇಕ ಉಂಟಾಗಲಿ. ಹಾಲೆಲೂಯ 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 ಹಾಲೆಲೂಯ. ಯೇಸುವೇ 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 ಯೇಸುವೇ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲವೂ ಮಹಿಮೆ ಉಂಟಾಗಲಿ. ಆಮೆನ್. ಹಾಲೆಲೂಯ 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 ಹಾಲೆಲೂಯ. ಹಾಲೆಲೂಯ. ಪ್ರಿಯರೇ, ಮತ್ತಾಯನ ಶುಭ ಸಂದೇಶ 8ನೇ ಅಧ್ಯಾಯ 14ರಿಂದ 17ನೇ ವಾಕ್ಯ ನಮಗೆ ಬೋಧಿಸ್ತದೆ. ತರುವಾಯ ಯೇಸುಸ್ವಾಮಿ ಪೇತ್ರನ ಮನೆಗೆ ಬಂದರು. ಪೇತ್ರನ ಮನೆಗೆ ಬಂದಾಗ ಅಲ್ಲಿ ಪೇತ್ರನ ಅತ್ತೆ ಜ್ವರದಿಂದ ಮಲಗಿರುವುದನ್ನ ಯೇಸು ಕಂಡರು. ಯೇಸು ಆಕೆಯ ಬಳಿಗೆ ಹೋಗಿ ಪೇತ್ರನ ಅತ್ತೆಯ ಕೈಗಳನ್ನ ಮುಟ್ಟಿದ್ದೇ ತಡ ಜ್ವರ ಬಿಟ್ಟು ಹೋಯಿತು. ದೇವರ ವಾಕ್ಯ ನಮಗೆ ಬೋಧಿಸ್ತದೆ, ಆಕೆ ಎದ್ದು ಅವರನ್ನ ಸತ್ಕರಿಸಿದಳು. ಅದು ಸೌಖ್ಯಕ್ಕೆ ಸಾಕ್ಷಿ. ನಾ ರೋಗದಲ್ಲಿದ್ದೆ, ಯೇಸು ನನ್ನನ್ನು ಗುಣಪಡಿಸಿದ್ದಾರೆ, ಅದಕ್ಕೆ ಸಾಕ್ಷಿಯೇ ಕ್ರಿಯೆಯಲ್ಲಿ ತೋರಿಸ್ತಿದ್ದಾಳೆ ಅವರೆಲ್ಲರನ್ನ ಸತ್ಕರಿಸುವಂಥದ್ದು. ಸಂಜೆಯಾದಾಗ ಅನೇಕ ರೋಗಿಗಳು, ದೆವ್ವಪೀಡಿತರನ್ನ ಈ ಮನೆ ಮುಂದೆ ತಂದಾಗ ಯೇಸು ಎಲ್ಲರಿಗೂ ಕೂಡ ಸೌಖ್ಯವನ್ನು ಕೊಟ್ಟರು. ಪ್ರವಾದೇಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನಾತ, ನಮ್ಮ ರೋಗಗಳನ್ನು ಆತನೇ ಪರಿಹರಿಸಿಹನು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ನಮ್ಮಲ್ಲಿರುವ ದುರ್ಬಲತೆಗಳು, ನಮ್ಮಲ್ಲಿರುವ ರೋಗಗಳನ್ನು ಗುಣಪಡಿಸುವ ಯೇಸು ಮಾತ್ರ. ಅನೇಕ ಬಾರಿ ಅನೇಕ ಪ್ರಯತ್ನಗಳನ್ನು ನೀ ಮಾಡಬಹುದು, ಆದರೆ ಆ ಪ್ರಯತ್ನವನ್ನು ಯಶಸ್ಸುಗೊಳಿಸುವವರು ಯೇಸು ಮಾತ್ರ. ಪ್ರಯತ್ನಕ್ಕೆ ಬೇಕಾದ ಕೃಪೆ ಸಿಗುವುದು ಅವರಿಂದ ಮಾತ್ರ. ಈ ಕೃಪೆ ಇಲ್ಲದೆ ನಾವು ಬಲಹೀನರು. ಪರಿಶುದ್ಧವಾಗಿ ಜೀವಿಸಬೇಕಾ, ಆ ಕೃಪೆ ಬೇಕು. ಪಾಪವನ್ನ ಜಯಿಸಬೇಕಾ, ಆ ಕೃಪೆ ಬೇಕು. ರೋಗವನ್ನ ಸಹಿಸಬೇಕಾ, ಆ ಕೃಪೆ ಬೇಕು. ರೋಗ ಸೌಖ್ಯ ಆಗಬೇಕಾ, ಆ ಕೃಪೆ ಬೇಕು. 1 ಕೊರಿಂಥ 3ನೇ ಅಧ್ಯಾಯ 16ರಿಂದ 17ನೇ ವಾಕ್ಯ ನಮಗೆ ಬೋಧಿಸ್ತವೆ. ನೀವು ದೇವರ ಆಲಯವಾಗಿದ್ದೀರಿ,
ದೇವರ ಆತ್ಮವು ನಿಮ್ಮಲ್ಲಿ ವಾಸವಾಗುತ್ತಿದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯವನಾದರೂ ದೇವಾಲಯವನ್ನ ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ದೇವರ ಆಲಯವು ಪವಿತ್ರವಾದದ್ದು, ನೀವೇ ಆಲಯ. ಪ್ರಿಯರೇ, ಈ ಶರೀರ ದೇವರ ದೇವಾಲಯ. ಮನಸ್ಸು, ಆತ್ಮ, ಶರೀರ ದೇವರ ಆಲಯವಾಗಿದೆ. ಇದನ್ನ ಪಾಪದ ಮಂದಿರವನ್ನಾಗಿಯೂ ಕಳ್ಳಕಾಕರ ಗುಹೆಯನ್ನಾಗಿ ನಾವು ಮಾಡಲು ಸಾಧ್ಯವಿಲ್ಲ. ಇಂದು ಈ ಶರೀರದಲ್ಲಿ ಬಲಹೀನತೆಗಳಿರಬಹುದು, ರೋಗಗಳಿರಬಹುದು, ದುರಭ್ಯಾಸಗಳಿರಬಹುದು. ಅದನ್ನು ನೀನು ಯೇಸುವಿಗೆ ಅರ್ಪಿಸುವುದಾದರೆ, ಅದಕ್ಕಾಗಿ ನೀ ಪಶ್ಚಾತ್ತಾಪ ಪಡುವುದಾದರೆ ದೇವರು ಅದನ್ನು ನಾಶ ಮಾಡ್ತಾರೆ. ಗುಣವಾಗದ ರೋಗವಾಗಿರಬಹುದು, ಬಿಡಲಾಗದ ಪಾಪಗಳಾಗಿರಬಹುದು, ಯೇಸುವಿಗೆ ಒಂದೇ ಒಂದು ಅವಕಾಶವನ್ನು ಕೊಡು, ಯೇಸು ಅವರನ್ನು ನಾಶ ಮಾಡ್ತಾರೆ. ಯೇಸು ಅದನ್ನು ಸಂಪೂರ್ಣ ನಾಶ ಮಾಡಬೇಕಾದರೆ ಈ ಮನಸ್ಸು, ಆತ್ಮ, ಶರೀರವನ್ನು ನಾವು ದೇವರಿಗೆ ಅರ್ಪಿಸಬೇಕು. ಇದನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಲು ವಿಫಲರಾಗಿರುವುದರಿಂದ ತಂದೆಯಾದ ದೇವರು ತನ್ನ ಏಕಮಾತ್ರ ಪುತ್ರನನ್ನೇ ಈ ಭೂಮಿಗೆ ರಕ್ಷಣೆಗಾಗಿ ಕಳಿಸಿದರು. ಅವರು ನಮ್ಮೊಟ್ಟಿಗೆ ಶಾಶ್ವತವಾಗಿ ಉಳಿಯಲು ಈ ಪರಮ ಪ್ರಸಾದವನ್ನು ಆರಿಸಿಕೊಂಡಿದ್ದಾರೆ. ಈ ಪರಮ ಪ್ರಸಾದವನ್ನು ಪ್ರತಿ ಬಾರಿ ನಾವು ಸ್ವೀಕರಿಸುವಾಗ ಪರಮ ಪ್ರಸಾದದಲ್ಲಿರುವ ಯೇಸು ಕ್ರಿಸ್ತರ ಶರೀರ, ರಕ್ತ, ಆತ್ಮ, ದೈವ ಸ್ವಭಾವವು ನಮ್ಮ ರಕ್ತದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ತುಂಬಲ್ಪಡುತ್ತದೆ. ಪ್ರಿಯರೇ, ತಲೆಯಿಂದ ಅಂಗಾಲಿನವರೆಗೂ ಅನೇಕ ರೋಗಗಳಿರಬಹುದು. ಮರುವಿನ ಸಮಸ್ಯೆ ಇರಬಹುದು, ಇಂದ್ರಿಯಗಳ ಸಮಸ್ಯೆ ಇರಬಹುದು, ಶರೀರದ ಕಾಯಿಲೆಗಳಿರಬಹುದು. ನಿನ್ನ ರೋಗಗಳನ್ನು ಸಮರ್ಪಿಸುತ್ತಾ ನಿನ್ನ ರೋಗದಲ್ಲಿ ನರಳುವ ಒಂದು 10,000 ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸು. ಯಾರೆಲ್ಲ ನಿನ್ನ ರೋಗದಲ್ಲಿ ಜೀವಿಸ್ತಿದ್ದಾರೋ ಅಂತ 10,000 ವ್ಯಕ್ತಿಗಳಿಗೆ ಆತ್ಮರಕ್ಷಣೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಿನ್ನ ವೈಯಕ್ತಿಕ ರೋಗಕ್ಕೂ ನಿನ್ನ ಕುಟುಂಬದಲ್ಲಿರುವ ರೋಗಿಗಳಿಗೆ ಯೇಸುವನ್ನು ಕರೆ. ಅಪ್ಪ ಯೇಸುವೆ, ನಾನು ನಿನ್ನ ಶರೀರವಾಗಿದ್ದೇನೆ, ತಂದೆ ದೇವರ ಆಲಯವಾಗಿದ್ದೇನೆ. ಹಾಗಾಗಿ ನನ್ನ ಹೃದಯಕ್ಕೆ, ನನ್ನ ಈ ರೋಗಕ್ಕೆ ಆರೋಗ್ಯವಾಗಿ ನೀ ಬಾ, ಆರೋಗ್ಯವಾಗಿ ಬಾ ಯೇಸುವೆ. ಸಂತೋಷವಾಗಿ ನಾನು ನಿನ್ನನ್ನು ಸ್ವೀಕರಿಸ್ತೇನೆ, ಸ್ವಾಗತಿಸ್ತೇನೆ ಎಂಬುದಾಗಿ ಯೇಸುವನ್ನ ನಮ್ಮ ರೋಗಕ್ಕೆ ಕರೆಯೋಣ. ಯೇಸುವೇ, ಯೇಸುವೇ, ನಾನು ರೋಗಿಯಾದೆ, ರೋಗಿಯಾಗಿ ಬಂದಿರುವೆ. ನನ್ನ ರೋಗವು ನಾನಿಗೋ ಅರ್ಪಿಸುವೆ. ಬೇಗ ಬಾ, ಬೇಗ ಬಾ, ನನ್ನ ರೋಗದೋಳ್ ಬೇಗ ಬಾ, ಇಳಿದು ಬಾ, ನನ್ನ ರೋಗದೋಳ್ ರೋಗಿಯಾದೆ. ಯೇಸುವೇ, ನಾನು ರೋಗಿಯಾದೆ, ಬೇಗ ಬಾ, ಇಳಿದು ಬಾ, ನನ್ನ ರೋಗದೋಳ್ ಸೌಖ್ಯ ನೀಡಲು ಯೇಸುವೇ ದಯಮಾಡು.
ದಯ ತೋರಿರಿ ಅಯ್ಯ ದಯ ತೋರಿರಿ ನಾನು ಸೌಖ್ಯ ಹೊಂದುವರು ದೇವಾ ಯೇಸುವೇ ನನ್ನನ್ನು ಕೈ ಬಿಡಬಾರದು ಬೇಗ ಬಾ ಇಳಿದು ಬಾ ನನ್ನ ರೋಗದು ಹಾಲೆಲೂಯಾ 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 ಲೂಕನ ಶುಭ ಸಂದೇಶ 8ನೇ ಅಧ್ಯಾಯ 40ನೇ ವಾಕ್ಯ ನಮಗೆ ಬೋಧಿಸ್ತದೆ. ಯೇಸು ಸ್ವಾಮಿ ಯಾಯಿರನ ಮನೆಗೆ ಹೋಗುತ್ತಾರೆ. ಯಾಯಿರನ ಮನೆಗೆ ಹೋಗುವಾಗಲೇ ಅವರಿಗೆ ಬರುವ ಸಂದೇಶ ಅಥವಾ ಹೇಳುವ ವಿಷಯ, ಆ ಮಗಳು ಈಗಾಗಲೇ ತೀರಿ ಹೋಗಿದ್ದಾಳೆ. ಆದರೆ ಯಾಯಿರನಿಗೆ ಯೇಸು ಹೇಳುತ್ತಾರೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು, ನಿನ್ನ ಮಗಳು ಬದುಕುವಳು. ಪ್ರಿಯರೇ, ಇಂದು ತಂದೆ ತಾಯಿಗಳಿಗಿರುವ ಒಂದು ದೊಡ್ಡ ತಲೆನೋವು, ಬೆಳೆದ ಮಕ್ಕಳು ಮೊಬೈಲ್ಗಳಿಗೆ ಅಡಿಕ್ಷನ್ ಆಗಿರಬಹುದು, ಪಾಪಗಳಲ್ಲಿ ಬಿದ್ದಿರಬಹುದು, ತಂದೆ ತಾಯಿಗೆ ಮೋಸ ಮಾಡಿ ತಪ್ಪಾದ ಪ್ರೀತಿಯಲ್ಲಿ ಬಿದ್ದಿರಬಹುದು, ಪ್ರಾರ್ಥನೆಯಿಂದ ದೂರ ಸರಿದಿರಬಹುದು, ಯೌವನ ಅವಸ್ಥೆಯಲ್ಲಿ ದೇವರಿಗಾಗಿ ಜೀವಿಸುವ ಬದಲು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸ್ತಿರಬಹುದು. ಹಾಗಾಗಿ ಪ್ರಿಯ ತಂದೆ ತಾಯಿಗಳೇ, ಭಯಪಡಬೇಡಿ, ದೇವರಲ್ಲಿ ಒಂದು ವಿಶ್ವಾಸ ಬಿಡಿ. ನಿಮ್ಮ ಮಕ್ಕಳನ್ನು ದೇವರು ರಕ್ಷಿಸ್ತಾರೆ. ಆ ವಿಶ್ವಾಸ ಇಡುವ ದೇವರಿಗೆ ನಂಬಿಗಸ್ತರಾಗಿರಿ. ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ಲೂಕ 8:50 ಯೇಸು ಅವನ ಮನೆಯನ್ನ ಸೇರಿದದ್ದೇ ಪೇತ್ರ, ಯೋವಾನ್ ಹಾಗೂ ಯಾಕೋಬ ಮತ್ತು ಬಾಲಕಿಯ ತಂದೆ ತಾಯಿಯನ್ನ ಜೊತೆಗೆ ಕರೆದುಕೊಂಡು ಹೋಗಿ ಯೇಸು ನುಡಿಯುವ ಮಾತು, ಆಕೆ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ. ಇದು ಅವರಿಗೆ ವ್ಯಂಗ್ಯವಾಗಿ ಕಂಡಿರಬಹುದು. ಆದರೆ ಶವದ ಮುಂದೆ ನಿಂತು ಆ ಬಾಲಕಿಯನ್ನ ನೋಡಿ ಅವಳ ಕೈ ಹಿಡಿದು, ಮಗು ಎದ್ದೇಳು. ಸತ್ತ ಮಗು ಜೀವಂತವಾಗಿ ಎದ್ದು ಕುಳಿತಳು. ಅವಳಿಗೆ ತಿನ್ನಲು ಏನಾದರೂ ಕೊಡಿ ಎಂದು ಹೇಳಿ ಪ್ರಾರ್ಥಿಸಿ ಯೇಸು ತೆರಳುತ್ತಾಳೆ. ಪ್ರಿಯಳೆ ಹಾಗೂ ಪ್ರಿಯ ಮಗುವೆ, ಇಂದು ನಮ್ಮ ಜೀವಿತದಲ್ಲಿ ಜೀವವನ್ನು ಕಳೆದುಕೊಂಡ ವ್ಯಕ್ತಿಗಳು ನಾವು ಆಗಿರಬಹುದು. ಕೆಲವೊಮ್ಮೆ ಬಹಳವಾಗಿ ಪ್ರೀತಿಸಿದ ತಂದೆ ತಾಯಿಯರ ಮರಣ, ಅತಿಯಾಗಿ ಪ್ರೀತಿಸಿದ ಗಂಡ ಹೆಂಡತಿಯ ಮರಣ, ರಕ್ತ ಸಂಬಂಧಿಕರ ಮರಣದಿಂದ ಕೆಲವೊಮ್ಮೆ ದೇವರ ಪ್ರೀತಿಯನ್ನ, ದೇವರ ಮೇಲಿದ್ದ ವಿಶ್ವಾಸವನ್ನ ಕಳೆದುಕೊಂಡು ಗಾಯದಿಂದ, ವೇದನೆಯಿಂದ ನೀ ಜೀವಿಸ್ತಿರಬಹುದು. ಪ್ರಿಯರೇ, ನಿಜವಾದ ಸಾವು ಶರೀರಕ್ಕೆ ಬರುವ ಸಾವಲ್ಲ, ಸ್ವರ್ಗ ಸಿಗದೆ ಜೀವಿಸುವಂಥದ್ದು, ದೈವಿ ಪ್ರಸನ್ನತೆಯನ್ನ ಅನುಭವಿಸದೆ ಜೀವಿಸುವಂಥದ್ದು ನಿಜವಾದ ಸಾವು. ಈಗ ಆ ಸಾವಿಗೆ ನಾವು ನಮ್ಮ ಜೀವಿತಕ್ಕೆ ಯೇಸುವನ್ನ ಕರೆಯಬೇಕಾಗಿದೆ. ಮತ್ತಾಯ 26ನೇ ಅಧ್ಯಾಯ 6-13 ನಮಗೆ ಹೇಳುತ್ತದೆ, ಯೇಸು ಬೆಥನಿಯದಲ್ಲಿ ಕುಷ್ಠರೋಗಿ ಸಿಮೋನನ ಮನೆಯಲ್ಲಿ ಕುಳಿತಿದ್ರು. ಈ ಮನೆಯಲ್ಲಿ ಕುಳಿತಿರುವಾಗ ಮಹಿಳೆಯೊಬ್ಬಳು ಬಂದು ಅಮೃತ ಭರಣಿ ತುಂಬ ಸುಗಂಧ ದ್ರವ್ಯವನ್ನು ತಂದು ಆಕೆ ಆ ತೈಲವನ್ನ ಯೇಸುವಿನ ಪಾದಗಳಿಗೆ ಹಾಕಿ ತನ್ನ ಪಾಪಕ್ಕಾಗಿ ಆಕೆ ಪಶ್ಚಾತ್ತಾಪ ಪಡುವಾಗ ಜೊತೆಲಿದ್ದವರು ಗೊಣಗುಟ್ಟುತ್ತಾರೆ, ಇದನ್ನು ಬಡಬಗ್ಗರಿಗೆ ಕೊಡಬಹುದಾಗಿತ್ತು. ಯೇಸು ಹೇಳುವ ಮಾತು, ಬಡಬಗ್ಗರು ನಿಮ್ಮೊಂದಿಗೆ ಯಾವಾಗಲೂ ಇರ್ತಾರೆ, ಈಕೆಯಾದರೂ ನನ್ನ ಶವ ಸಂಸ್ಕಾರಕ್ಕಾಗಿ ಸಿದ್ಧಪಡಿಸಿದ್ದಾಳೆ.
ಆಕೆ ಯೇಸುವಿನ ಪಾದಗಳ ಹಿಡಿದು ಅತ್ತಂತೆ. ಎಂದು ನಮ್ಮ ಮಕ್ಕಳ ಮನ ಪರಿವರ್ತನೆಗಾಗಿ, ನಮ್ಮ ಪಾಪದ ಕ್ಷಮೆಗಾಗಿ ಯೇಸು ಕ್ರಿಸ್ತರ ಪಾದಗಳ ಹಿಡಿದು, ಯೇಸುವೆ ನನ್ನ ಮೇಲೆ ಕರುಣೆ ತೋರಿ, ಈ ಪಾಪಿಯಾದ ನಮ್ಮ ಮೇಲೆ ಕರುಣೆ ತೋರಿ ಎಂಬುದಾಗಿ ದೇವರ ಕರುಣೆಗಾಗಿ ಪ್ರಾರ್ಥಿಸುವ. ಇಲ್ಲಿವರೆಗೂ ನಾವು ಯೇಸುವನ್ನು ಕರೆದು ಪ್ರಾರ್ಥಿಸಿದ್ದೇವೆ. ಯೇಸು ನಮ್ಮ ಮನೆಗೆ ಬಂದಾಗಿದೆ. ಹಾಗಾಗಿ ಪಶ್ಚಾತ್ತಾಪದಿಂದ ಆ ಕರುಣೆಗಾಗಿ ಪ್ರಾರ್ಥಿಸುವ. ದೇವರ ಕರುಣೆ ನಮ್ಮ ಆತ್ಮದ ಮೇಲೆ ಇಳಿದು ಬರಲಿ. ದೇವರ ಕರುಣೆ ನಮ್ಮ ಮನಸ್ಸಿನ ಮೇಲೆ ಇಳಿದು ಬರಲಿ. ದೇವರ ಕರುಣೆ ನಮ್ಮ ಶರೀರದಲ್ಲಿ ತುಂಬಲಿ. ದೈವಿ ಕರುಣೆ ನಮ್ಮ ವಾಸಸ್ಥಳದ ಮೇಲೆ ತುಂಬಲ್ಪಡಲಿ. ಪ್ರಭುವಿನ ಆ ಅಚಲವಾದ ಕರುಣೆಗಾಗಿ ದಾಹದಿಂದ ಪ್ರಾರ್ಥಿಸೋಣ. ಕರುಣಾಳು ದೇವಾ, ಕರುಣಾಳು ದೇವಾ, ಯೇಸುವೇ ಪಾಪಿಯಾದ ನನ್ನ ಮೇಲೆ ದಯ ತೋರಿರಿ ಸ್ವಾಮಿ. ಬೇಗ ಬಾ, ಬೇಗ ಬಾ, ನನ್ನ ಜೀವ ಪಾಪಿಯಾದ ನನ್ನ ಮೇಲೆ ದಯ ತೋರಲು ಬಾ. ಬೇಗ ಬಾ, ಇಳಿದು ಬಾ, ನನ್ನ ಯೇಸು ಬಾರ, ನೀನು ಬಾರ, ನನ್ನ ಆತ್ಮದೋ ಶುದ್ಧೀಕರಿಸೋ ಯೇಸುವೇ, ನನ್ನನ್ನು ಶುದ್ಧೀಕರಿಸು. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೇ, ಮತ್ತಾಯನ ಶುಭ ಸಂದೇಶ 9ನೇ ಅಧ್ಯಾಯ 9ರಿಂದ 13 ನಮಗೆ ಬೋಧಿಸ್ತದೆ. ಯೇಸು ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹೋದಾಗ ಮತ್ತಾಯ ಎಂಬುವನನ್ನು ಕಂಡರು. ಆತ ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದ. ಆತನನ್ನು ತದೀಕ ದೃಷ್ಟಿಯಿಂದ ಯೇಸು ನೋಡಿ, ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಕರೆದರು. ನನ್ನನ್ನು ಹಿಂಬಾಲಿಸು ಎಂದ ತಕ್ಷಣ ತನ್ನ ಅಧಿಕಾರ, ಆಸ್ತಿ, ತನಗಿದ್ದದ್ದು ಎಲ್ಲವನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸಿದರು. ಆದರೆ ಯೇಸುವನ್ನ ನೋಡಿ ಕೆಲವರು ಹೇಳುವುದು, ನಿಮ್ಮ ಗುರು ಇಂತಹ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡ್ತಾನೆ ಎಂಬುದನ್ನು ಅಪೇಕ್ಷಿಸುವಾಗ ಯೇಸು ನುಡಿಯ ಮಾತು, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ಪಾಪಿಗಳಿಗೆ ಸ್ವರ್ಗವನ್ನು ಕೊಡುವುದು ಶುಭ ಸಂದೇಶವಾಗಿದೆ. ರೋಗಿಗಳಿಗೆ ಸೌಖ್ಯವನ್ನು ಕೊಡುವುದಾಗಿದೆ ಯೇಸು ಕ್ರಿಸ್ತರ ತಂದೆ ದೇವರ ಚಿತ್ತ. ಹಾಗಾಗಿ ಘೋರ ಪಾಪಿಗಳಿಗೆ, ಪಾಪದ ಬಂಧನದಲ್ಲಿರೋರಿಗೆ ಸ್ವರ್ಗವನ್ನು ಕೊಡುವವರು ನಮ್ಮ ದೇವರು. ನೀವು ಹೋಗಿ
ನನಗೆ ಬೇಕಾದದ್ದು ದಯೆ, ಯಜ್ಞ ಬಲಿ ಅಲ್ಲ. ಹಾಗಾಗಿ ದೇವರು ನಮ್ಮ ಹೃದಯ ನೋಡುವ ದೇವರು. ಮತ್ತಾಯ ನಂತರ ನಾವು ಉಳಿದ ಶಿಷ್ಯರನ್ನು ನೋಡುವುದಾದರೆ ಮತ್ತಾಯ 4ನೇ ಅಧ್ಯಾಯ 18ರಿಂದ 22ನೇ ವಾಕ್ಯ ನಮಗೆ ಬೋಧಿಸ್ತದೆ. ಯೇಸು ಸ್ವಾಮಿ ಸರೋವರದ ತೀರದಲ್ಲಿ ನಡೆದು ಹೋಗುತ್ತಿದ್ದಾಗ ಇಬ್ಬರು ಸಹೋದರನ ಕಂಡರು. ಪೇತ್ರ ಎನಿಸಿಕೊಂಡ ಸಿಮೋನ ಮತ್ತು ಅವನ ಸಹೋದರ ಆಂದ್ರೆಯ ಬೆಸ್ತರಾಗಿದ್ದರು. ಸರೋವರದಲ್ಲಿ ಬಲೆಯನ್ನು ಬೀಸ್ತಿದ್ದರು. ಅವರನ್ನು ನೋಡಿ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಕರೆದರು. ಎಲ್ಲವನ್ನ ಬಿಟ್ಟು ಬಂದರು. ಮುಂದಕ್ಕೆ ಹೋಗ್ತಿದ್ದಾಗ ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹಾನನು ತಂದೆಯೊಂದಿಗೆ ಕೆಲಸ ಮಾಡ್ತಿದ್ರು. ಅವರನ್ನ ಕರೆದ್ರು, ಯೇಸುವನ್ನು ಹಿಂಬಾಲಿಸಿದರು. ಯೇಸು ಕರೆದ 12 ಮಂದಿ ಶಿಷ್ಯರು ಕೆಲಸದಲ್ಲಿ ನಿರತರಾಗಿದ್ದರು. ಯೇಸು ಸ್ವಾಮಿ ಸೋಮಾರಿಗಳನ್ನ ಕರೆಯಲಿಲ್ಲ, ದುಡಿಯುತ್ತಿದ್ದ ವ್ಯಕ್ತಿಗಳನ್ನ ಕರೆದರು. ಇಂದು ಸ್ವರ್ಗ ಸಾಮ್ರಾಜ್ಯಕ್ಕೆ ದುಡಿಯೋರು ಬೇಕಾಗಿದ್ದಾರೆ, ಪ್ರಾಸೋರು ಬೇಕಾಗಿದ್ದಾರೆ. ಯೇಸು ದುಡಿಯುತ್ತಿದ್ದ ವ್ಯಕ್ತಿಯನ್ನ ಕರೆದರು, ನೀವು ಬನ್ನಿ, ನೀವು ಮನುಷ್ಯರನ್ನ ಹಿಡಿಯೋರಂಗೆ ನಾವು ಮಾಡ್ತೇನೆ. ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ದುಡಿಯಿರಿ, ವಾಕ್ಯವನ್ನು ಸಾರಿರಿ, ರೋಗಿಗಳನ್ನು ಗುಣಪಡಿಸಿರಿ, ದೆವ್ವಗಳನ್ನು ಬಿಡಿಸಿರಿ. ಇಂಥ ವರದಾನಗಳನ್ನು ಕೊಟ್ಟು ಶಿಷ್ಯರನ್ನು ಬಲಪಡಿಸಿದ ಯೇಸು ನಮ್ಮೊಂದಿಗಿದ್ದಾರೆ. ಯೇಸು ನಮ್ಮೊಬ್ಬೊಬ್ಬರನ್ನ ಕರೆಯುತ್ತಿದ್ದಾರೆ, ಕ್ಷಮೆ ನೀಡಲು, ಪ್ರೀತಿಸಲು, ಪ್ರಾರ್ಥಿಸಲು, ಸೇವೆ ಮಾಡಲು. ಇಂದು ಬೋಧನೆ ಮಾಡಬೇಕಾದದ್ದು ನನ್ನ ಮನಸ್ಸು, ಆತ್ಮ, ಶರೀರಕ್ಕೆ. ಇಂದು ಬೋಧನೆ ಮಾಡಬೇಕಾದದ್ದು ನನ್ನ ಕುಟುಂಬಕ್ಕೆ. ಇಂದು ಬೋಧನೆ ಮಾಡಬೇಕಾದದ್ದು ವಾಕ್ಯದಿಂದ ಅಲ್ಲಲ್ಲ, ನನ್ನ ನಡೆನುಡಿಗಳಿಂದ. ಫ್ರಾನ್ಸಿಸ್ ಅಸಿಸಿಗೆ ಯೇಸು ಸ್ವಾಮಿ ಹೇಳೋ ಮಾತು, ಫ್ರಾನ್ಸಿಸ್, ಹೋಗಿ ನನ್ನ ಶುಭ ಸಂದೇಶವನ್ನು ಸಾರು, ಸಾಧ್ಯವಾದರೆ ಪದಗಳನ್ನು ಬಳಸು, ಇಲ್ಲದಿದ್ದರೆ ಬೇಡ. ಹಾಗಾಗಿ ಮಾತಿನ ಸೇವೆಗಿಂತ ಕ್ರಿಯೆಯ ಸಾಧನೆ ಅತ್ಯಮೂಲ್ಯವಾದದ್ದು. ನಮ್ಮ ಆಲೋಚನೆಗಳು, ಕ್ರಿಯೆಗಳು, ಕರ್ತವ್ಯಗಳು ದೈವಿ ಪ್ರೀತಿಯಿಂದಲೂ ಪಾವಿತ್ರತೆಯಿಂದ ತುಂಬಲ್ಪಡಲಿ. ಆ ಯೇಸು ನಮ್ಮೆಲ್ಲರನ್ನ ಕರೆಯುತ್ತಿದ್ದಾರೆ. ಆ ಕರೆಗೆ ನಮ್ಮ ಕುಟುಂಬವನ್ನು ಸಮರ್ಪಿಸಿ ಪ್ರಭುವಿನ ಕರೆಗೆ ನಾವೆಲ್ಲರೂ ಹೋಗೋಡೋಣ. ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ, ಪ್ರೀತಿಯಿಂದ ಕರವ ಚಾಚಿ ನಮ್ಮ ಯೇಸು ಕರೆಯುತ್ತಾರೆ. ಮಗನೇ, ಮಗಳೇ, ಮಗುವೇ, ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ, ಯೇಸು ಕರೆಯುತ್ತಾರೆ. ಮಗನೇ, ಮಗಳೇ, ಬಾ, ಯೇಸುವಿನ ಬಳಿಗೆ ಬಾ, ಯೇಸುವಿನ ಬಳಿಗೆ ಬಾ. ಪ್ರಿಯರೇ, ಈ ಆರಾಧನೆಯಲ್ಲಿ ಯೇಸು ಕ್ರಿಸ್ತರ ದಿವ್ಯ ಪ್ರಸನ್ನತೆಯಿಂದ ನಾವು ತುಂಬಲ್ಪಟ್ಟಿದ್ದೇವೆ. ಅಂತಿಮವಾಗಿ ನಾವು ಧ್ಯಾನಿಸುವ ಒಂದು ವಾಕ್ಯ ಪೇತ್ರನ ಪ್ರೀತಿ, ಪೇತ್ರನ ತ್ಯಾಗ. ಯೋಹಾನ ಶುಭ ಸಂದೇಶ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಪೇತ್ರ ಯೇಸುಗೆ ಹೇಳುತ್ತಾರೆ, ನೀವು ನನ್ನ ಕಾಲುಗಳನ್ನು ತೊಳೆಯುವುದು ಎಂದಿಗೂ ಕೂಡದು ಎಂದು ಪ್ರತಿಭಟಿಸ್ತಾನೆ. ಯೇಸು ಪೇತ್ರನಿಗೆ ಹೇಳೋ ಮಾತು, ಪೇತ್ರ, ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಯಾವ ಪಾಲು ಇಲ್ಲ. ಪ್ರಿಯರೇ, ದೀಕ್ಷಾ ಸ್ನಾನದಲ್ಲಿ ನಾವೆಲ್ಲರೂ ತಂದೆ ದೇವರ ಮಕ್ಕಳಾಗಿದ್ದೇವೆ.
ಪ್ರಭು ಕ್ರಿಸ್ತರ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟು ಹೊಸ ಸೃಷ್ಟಿಗಳಾಗಿದ್ದೇವೆ. ಹಾಗಾಗಿ ನಾವು ಕ್ರಿಸ್ತ ಯೇಸುವಿಗೆ ಸೇರಿದವರು. ಈ ಪೇತ್ರ ಸಾಯುವ ಹಂತದಲ್ಲಿ, ಅಂದರೆ ಆದಿ ಕ್ರೈಸ್ತರ ಪ್ರಕಾರ ಕ್ರಿಸ್ತ ಶಕ 64-67 ನಡುವಿನಲ್ಲಿ ರೋಮಿನಲ್ಲಿ ಪೇತ್ರ ತಲೆ ಕೆಳಗಾಗಿ ಶಿಲುಬೆಯ ಮೇಲೆ ಪೇತ್ರ ಸಾಯುತ್ತಾರೆ. ಪೇತ್ರನನ್ನ ಶಿಲುಬೆಗೆ ಜಡಿಯುವಾಗ ಪೇತ್ರ ಕೇಳಿಕೊಳ್ಳುವಂಥದ್ದು, ಯೇಸುವಿನ ರೀತಿ ನನ್ನನ್ನು ಹಾಕಬೇಡಿ, ಅವರ ರೀತಿ ಸಾಯುವ ಯೋಗ್ಯತೆ ನನಗಿಲ್ಲ, ನನ್ನ ಶಿಲುಬೆಯನ್ನು ತಲೆ ಕೆಳಕಾಗಿ ಇಡಿ, ಜನರು ನನ್ನ ಮುಖವನ್ನಲ್ಲ ನನ್ನ ಪಾದಗಳನ್ನು ನೋಡಲಿ. ಆ ನನ್ನ ಪಾದಗಳನ್ನು ನೋಡುವಾಗ ಯೇಸುವನ್ನು ನೆನೆಸಿಕೊಳ್ಳುತ್ತಾರೆ. ಕಾರಣ, ಈ ನನ್ನ ಪಾದಗಳನ್ನು ಯೇಸು ತೊಳೆದಿದ್ದಾರೆ. ಕಡೆಯ ರಾತ್ರಿ ಭೋಜನ ಸಮಯದಲ್ಲಿ ಯೇಸು ಈ ಪಾದಗಳನ್ನು ತೊಳೆದಿದ್ದಾರೆ. ನನ್ನ ಸಾವಿನಲ್ಲಿ ಯೇಸು ತೊಳೆದ ನನ್ನ ಪಾದಗಳನ್ನು ನೋಡಲಿ. ಅದನ್ನು ನೋಡುವಾಗ ನನ್ನ ಪ್ರಭುವಿನ ಆ ದೀನ ಪ್ರೀತಿಯನ್ನು ಜನರು ನೋಡಲಿ, ಆ ದೀನತೆ ಸಾಕ್ಷಿಯಾಗಲಿ. ಪೇತ್ರರ ಕಡೆಯ ಮಾತುಗಳು 2 ಪೇತ್ರ 3ನೇ ಅಧ್ಯಾಯ 18ನೇ ವಾಕ್ಯ ನಮಗೆ ಬೋಧಿಸುತ್ತದೆ. ನಮ್ಮ ಪ್ರಭು ಮತ್ತು ಉದ್ಧಾರಕರಾದ ಯೇಸು ಕ್ರಿಸ್ತರ ಅನುಗ್ರಹದಲ್ಲೂ ಅವರನ್ನ ಕುರಿತ ಜ್ಞಾನದಲ್ಲೂ ನೀವು ಅಭಿವೃದ್ಧಿ ಹೊಂದಿರಿ. ಅವರಿಗೆ ಈಗಲೂ ಯುಗ ಯುಗಾಂತರಕ್ಕೂ ಮಹಿಮೆ ಉಂಟಾಗಲಿ. ಆಮೇನ್. ಪ್ರಿಯರೇ, 2 ಕರಗಳನ್ನು ಮೇಲೆತ್ತಿ ನಾವು ಸ್ತುತಿಸುವ, ನಿಮಗೆ ಸ್ಕ್ರೀನಿನಲ್ಲಿ ಕಾಣುವ ಈ ಪರಮ ಪ್ರಸಾದದ ಮೇಲೆ ನಿಮ್ಮ ಕೈಗಳನ್ನಿಟ್ಟು ಒಳ್ಳೆಯ ಅಭಿಷೇಕ ಬಿಡುಗಡೆಗಾಗಿ ಪ್ರಾರ್ಥಿಸುವ. ಪೇತ್ರ ತಲೆ ಕೆಳಗಾಗಿ ಸಾಯುವ ಹಂತದಲ್ಲೂ ಯೇಸು ತೊಳೆದ ಪಾದಗಳನ್ನು ನೆನೆಸಿಕೊಂಡಂತೆ ನಾವು ಕೂಡ ಯೇಸು ತೊಳೆದ ಹೃದಯವನ್ನು ಯೇಸುವಿಗೆ ಅರ್ಪಿಸುವ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ಹಾಲೆಲೂಯಾ, 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 ಲಾರ್ಡ್ ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಕುಟುಂಬಗಳನ್ನು ಸಮರ್ಪಿಸೋಣ. ತಂದೆ ತಾಯಿಗಳನ್ನು ಅರ್ಪಿಸುವ, ಮಕ್ಕಳನ್ನು ಅರ್ಪಿಸುವ, ಧರ್ಮ ಕೇಂದ್ರವನ್ನು ಅರ್ಪಿಸುವ, ಸಂಸ್ಕಾರಗಳನ್ನು ನೀಡಿದ ಗುರುಗಳನ್ನು ಅರ್ಪಿಸುವ, ನಮ್ಮ ಧರ್ಮದೇಕ್ಷೇತ್ರಕ್ಕಾಗಿ ಧರ್ಮದೇಕ್ಷರಿಗಾಗಿ ಪ್ರಾರ್ಥಿಸುವ, ಜಗದ್ಗುರುಗಳ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸುವ. ಈ ಅಂತಿಮ ಆಶೀರ್ವಾದ ದಿವ್ಯ ಅಭಿಷೇಕದಿಂದ ತುಂಬಲಿ.